ಆ ಮಾದರಿಗಳನ್ನು ಕೊಟ್ಟದ ಮಾಡ್ರಿ. ಇದೊಂದು ಪ್ಲಸ್ ಕೊಟ್ಟದ, ಈ ಕಡೆ ಮೈನಸ್ ಸೆಕ್ಷನ್ ಕೊಟ್ಟದ. ಭಾಳ ಅಲ್ಲಂತೂ ಭಾಳ ಹುಷಾರ್ಲೆ ಮಾಡ್ಬೇಕು. ಮೈನಸ್ ಸೆಕ್ಷನ್ ಭಾಳ ಹುಷಾರ್ಲೆ ಮಾಡ್ರಿ. ಎಲ್ಲರೂ ಮಾಡೋದ್ರಿಂದ ವಿಡಿಯೋ ಆನ್ ಮಾಡಿರಿ. ನಾ ಹೇಳುವಾಗ ಲಕ್ಷ ಕೊಟ್ಟು ನೋಡ್ರಿ. ಎರಡು ರೀತಿಯಿಂದ ಗಣಿತ ತಿಳಿಸ್ತಿರ್ತಾನೋ. ಈಗ ನೋಡ್ರಿ, ಈಗ ಪ್ಲಸ್ ಅದ 6 ಒಂದು ಏನು ಮಾಡಬೇಕು, 6 + 3 ಮಧ್ಯಂತರ ಚಿಹ್ನೆ ಪ್ಲಸ್ 1/5 ಪ್ಲಸ್ 1/2 ನೋಡ್ರಿ. 5 2 7, 5 2 10. ಏಕಾಂಶ ಭಿನ್ನ ರಾಶಿ ಇದ್ದಾಗ ಇದು 9 ಮಾಡ್ರಿ. ಪ್ಲಸ್ 5 2 7, 5 2 10. ಉತ್ತರದಾಗ ನೀವು 9.7 ಉತ್ತರ ಇಟ್ಬಿಟ್ರಿ, ಮುಗೀತು. ನೋಡ್ರಿ ಎಷ್ಟು ಸರಳ ರೀತಿ ಒಳಗೆ ತಿಳಿಸ್ಯಾನ. ನೋಡ್ರಿ 6 3 9, 5 2 7. ಏಕಾಂಶ ಭಿನ್ನ ರಾಶಿದಾಗ 5 2 7 ಇಡ್ರಿ, 5 2 10 ಇಟ್ಬಿಡ್ರಿ. ಪ್ಲಸ್ ಉತ್ತರ ಇಡಕ್ಕೆ ಪ್ಲಸ್ ಚಿಹ್ನೆ ತೆಗೆದ್ಬಿಡ್ರಿ. ಆಮೇಲೆ ಇನ್ನೊಂದು ರೀತಿ ಒಳಗೆ ಇದನ್ನು ನಾವು ಹೆಂಗೆ ಮಾಡೋದು ನಾ ತೋರಿಸ್ತೇನೆ ನೋಡ್ರಿ. ಈಗ 6.1/5 ಪ್ಲಸ್ 3.12 ಅದಲ್ಲ. 6 1 ಪ್ಲಸ್ 3 ಎಷ್ಟಾಯ್ತು, 9 ಆಯ್ತು. ಪ್ಲಸ್ 5 ಅಂದ್ರೆ 0.2, ಒಂದು 0 ತೋರಿ ದಶಮಾಂಶ ಮಾಡ್ರಿ. 5 2 10. ಆಮೇಲೆ ಇದನ್ನು ನೋಡ್ರಿ 0.5, 2 5 10. ಏನು ಮಾಡ್ಬೇಕೀಗ? ಬ್ಯಾಡ ಬಿಡು, 5 1 2 ಇಷ್ಟೇ ಇಟ್ಬಿಟ್ರಿ. 5 2 7 ಆಯ್ತು. 0.7 ಅಂದ್ರೆ ಏನು? 7 ತಳಗೆ /10 ಅಂತ ತಿಳ್ಕೊಂಡು ಬಿಡ್ರಿ. ಅದನ್ನೇನು ಮಾಡಬೇಕು, 7 / 10 ಇಟ್ಟು ಆನ್ಸರ್ದಾಗ 9.7 ಅಂತ ಇಟ್ಬಿಡ್ರಿ. ನೋಡಿ, ಇದೊಂದು ಮೆಥಡೇ. ಇದನ್ನಷ್ಟೇ ದಶಮಾಂಶ ಮಾಡ್ಕೋರಿ. 1ಕ್ಕೆ 5 ಭಾಗಿಸಿದ್ರೆ 0.2 ಬಂತು. ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ ನೋಡೋಣ. ಯಾಕಂದ್ರೆ ಏನೋ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಅದು ದಶಮಾಂಶ ಆಗ್ತಿತ್ತಂದ್ರೆ ನೀವು ಹಿಂಗೂ ಮಾಡ್ಬೋದು, ಹೆಂಗೆ ಬೇಕಾದಂಗೆ ಮಾಡ್ಬೋದು ನೀವು. ದಶಮಾಂಶ ಆಗ್ತಿತ್ತಂದ್ರೆ ನೋಡ್ರಿ, ಇದು 1ಕ್ಕೆ 5 ಭಾಗಿಸಿದ್ರೆ ಏನಾಯ್ತು, 0.2 ಆಯ್ತು. ಚಿನ್ನ ಪ್ಲಸ್ ಅದ, ಪ್ಲಸ್ ಹಾಕ್ರಿ. 1ಕ್ಕೆ 2 ಭಾಗಿಸಿದ್ರೆ 0.5 ಆಯ್ತು. ಇದು 0.5 ಕೂಡಿಸಿದ್ರೆ ಏನಾಯ್ತು, 0.7 ಆಯ್ತು. ಅದನ್ನು ಭಿನ್ನ ರಾಶಿ ಒಳಗೆ ಹೆಂಗೆ ಇಡ್ಬೇಕು, 7 ಬಿಂದುದು ಒಂದು ಒಂದೇ ಅಂಕೆ ಅಂದ್ರೆ 10 ಇಟ್ಟು ಬಿಡ್ರಿ. ಅದರ ಉತ್ತರದ ತಂದಿಟ್ಟು ಬಿಡ್ರಿ. ಅದನ್ನು ನೋಡಿ ಎಷ್ಟು ರೀತಿ ಅವ ಗಣಿತಗಳು ಮಾಡಲಿ, ಸಾಕಷ್ಟು ರೀತಿ. ನೋಡ್ರಿ 4 1 3 ಎಷ್ಟು, 4 + 3 ಮಧ್ಯಂತರ ಚಿಹ್ನೆ ಪ್ಲಸ್ 10 1 10 ಪ್ಲಸ್ 5 1 5. ಆಮೇಲೆ 10 5 50. ನೋಡಿ ಏನಾಯ್ತು ಈಗ, ಇದು 15. ನೋಡಿ 4 1 3 7 ಪ್ಲಸ್ 15 50. 5 3 15, 5 10 50 ಬರೋಬ್ಬರಿ 7.3 ಇದ್ರ ಉತ್ತರ. ಬರೋಬ್ಬರಿ 3 ಇಟ್ಬಿಡ್ರಿ. ಕಡೆ ಹೊರಗೆ ತೆಗೆದಿಟ್ಬಿಡ್ರಿ. ಇದ್ರಾಗ ಇದನ್ನು ಕೂಡ್ಸ್ಕೊಂಡ್ಬಿಡ್ರಿ. ಇದು ಒಂದು ರೀತಿ ತಿಳಿತು ನಿಮಗೆ. ಇದು 4 3 7 ಪ್ಲಸ್ 10 1 10, 5 1 5, 10 5 50. ಅದರದೆಲ್ಲ 10 ಬರ್ತದೆ, ಕಿಲಿ ಬಂದದ್ದು ನೋಡ್ರಿ. ಕನಿಷ್ಠ ರೂಪಕ್ಕೆ ಬಂದ್ಬಿಡ್ತದ. ಆಮೇಲೆ ನೋಡ್ರಿ 10 1 10, 5 1 5, 15 50 ಆಯ್ತು. ಇದನ್ನ ಕನಿಷ್ಠ ರೂಪಕ್ಕೆ ತಂದ್ರೆ 3 10 ಆಯ್ತು. ನೋಡಿ 5 3 5 ಅದೇ 7ರಾಗ ಆ 3 10 ಕೂಡಿಸ್ಬಿಟ್ರೆ ಮುಗೋದು. ಇದಕ್ಕಿಂತಲೂ ಸರಳ ಮೆಥಡ್ 4.15 ಪ್ಲಸ್ 3.1. 4 3 ಎಷ್ಟಾಯ್ತು, 7 ಆಯ್ತು. ಪ್ಲಸ್ ಹಂಗೆ ಇಡ್ರಿ. ಈ 1ಕ್ಕೆ 5 ಭಾಗಿಸ್ರಿ, 0.2 ಆಯ್ತು. 1ಕ್ಕೆ 10 ಭಾಗಿಸಿದ್ರೆ 0.1 ಆಯ್ತು. ಈಗ ಏನಾಯ್ತು, 0.3 ಆಯ್ತು. ಇದನ್ನು ಭಿನ್ನ ರಾಶಿ ಒಳಗೆ ಇಡ್ರಿ. 3 ಇಟ್ಟ ತಳಗ ದಶಾಂಶ ಸ್ಥಾನ ಅಂದ್ರೆ ಒಂದೇ ಸ್ಥಾನದಂದ್ರೆ 10 ಆಯ್ತು. ಇಲ್ಲಿ 3 10 ಇಡ್ರಿ.
ಉತ್ತರದ ಪ್ಲಸ್ ತೆಗೆದು ಬಿಡ್ರಿ 7.3 ಆಯ್ತು. ನೋಡಿ ಎಷ್ಟು ಸರ್ ನೀವು ಹಿಂಗೆ ಒಟ್ಟು ತಲೆ ಇತ್ತಂದ್ರೆ ಹೆಂಗೆ ಬೇಕಾದ್ರೆ ಗಣಿತ ಮಾಡ್ಬೋದು. ಯಾವುದೇ ಮೆಥಡ್ ಗಣಿತಗಳು ನೀವು ಯಾವುದರೇ ಒಂದು ರೀತಿಯಿಂದ ಮಾಡಿ ಕಡಿಕಾಗಿ ಬಿಡಬೇಕು. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಗಣಿತಗಳು. ಮುಂದಿನ ಮೈನಸ್ಗಳು ಹಿಂಗೆ ಬಂದಾಗ ನಾವು ಹೆಂಗೆ ಮಾಡಬೇಕು ನೋಡ್ರಿ. ಲಕ್ಷ ಕೊಟ್ಟ 6 -4 ಮಧ್ಯಂತರ ಚಿಹ್ನೆ ಪ್ಲಸ್ 1/2 -3/4. ಸ್ವಲ್ಪ ವಿಚಾರ ಮಾಡ್ಬೇಕಿದ್ನ ನೋಡ್ರಿ. 6 4 ಆದರೆ 2 ಮಧ್ಯಂತರ ಚಿಹ್ನೆ ಪ್ಲಸ್ ನೋಡ್ರಿ. 4 1 4 4 1 4 2 3 6 ಕೆಳಗೆ 4 2 8 ಬರೋಬ್ಬರಿ. 4 4 ಹೋತಂದ್ರೆ 2 8 ಆಯ್ತು. ದೊಡ್ಡ ಅಂಕಿ ಚಿಹ್ನೆ ಏನದ ಮೈನಸ್ ಅದ, ಇಲ್ಲಿ ಮೈನಸ್ ಇಟ್ಬಿಟ್ರಿ. ಇಲ್ಲಿ -8 ಅಂತ ಇದರಾಗ ನೀವು ಒಂದು ಅಂಕಿ ಕಡಿಮೆ ಮಾಡ್ಕೊಂಡು ಬಿಡ್ಬೇಕು. ಇದು ಭಾಳ ಇಂಪಾರ್ಟೆಂಟ್. 2 + -2 ಅಂತ ಬಂತು ಅಂದ್ರೆ ಹೆಂಗೆ ಮಾಡಬೇಕು ಅನ್ನೋದು ನೋಡ್ಕೊರಿ. ಇದ್ರಾಗ ಒಂದು ಅಂಕಿ ನೀವು ಕೈಗಡ ತೊಗೊಂಡ್ಬಿಡ್ರಿ, 1 ಉಳಿತು. ಬರೋಬ್ಬರಿ 1 ಇಟ್ಬಿಡ್ರಿ, ಇದರ ವಿರುದ್ಧ ಇಟ್ಬಿಡ್ರಿ. ಇದರ ವಿರುದ್ಧ ಎಷ್ಟಾಗ್ತದ ಅದನ್ನು ಮಾಡೋದು ಮಾಡಿದಿಂದ ಗೊತ್ತಾಗ್ತದೆ. ವಿರುದ್ಧ ಹೆಂಗಂದ್ರೆ ಇಲ್ಲಿ ಈಜಿ ಬಂದ್ಬಿಡ್ತದೆ. ಈಗ ನಾವು ಈಗ 2 1 2 4 ಬರೋಬ್ಬರಿ -1/4 ಬಂತು. ಅದನ್ನು ಇಲ್ಲಿ ಇಟ್ಬಿಡ್ರಿ, -1/4. ನೋ ಇಲ್ಲಿ ಒಂದು ಕೈಗಡ ತಗೋರಿ. ಎಲ್ಲಿ 2ರಾಗ ಒಂದು ಕೈ, ಯಾಕಂದ್ರೆ ಇದು 1/4 ಕಡಿಬೇಕಾಗ್ಯದಲ್ಲ. ಬರೋಬ್ಬರಿ ಒಂದು ಕೈಗಡ ತಗೊಂಡಾಗ 1 ಉಳಿತು. 4ರಾಗ 1 ಕಳೆದು ಬಿಡ್ರಿ, 3 ಆಯ್ತು. 3/4 ಬಂತು. ನೋಡ್ರಿ, ಇದು ಒಂದು ರೀತಿ ಗಣಿತ. ಇದನ್ನು ಭಾಳ ಸಲ ನೋಡ್ಕೋರಿ, ಭಾಳ ಚಂದ ಅದ. ಇದನ್ನು ಇನ್ನೊಂದು ರೀತಿ ಒಳಗೆ ನಾ ಮಾಡಿ ತೋರಿಸ್ನು ಲಕ್ಷ್ಯ ನಿಮಗೆ ಇದು ತಿಳಿಲಿಲ್ಲ. 6ರಾಗ 4 ಕಳೆದ್ರೆ ಎಷ್ಟು? 2 1 1/2 -3/4. 1/2ಕ್ಕಿಂತಲೂ 3/4 ಏನಾಯ್ತು? ದೊಡ್ಡದಾಯ್ತು. ಇದನ್ನು ತಲೆಯಾಗಿ ಇಟ್ಕೊರಿ. ಅವಾಗ ಏನಾಗ್ತದೆ? ಅದು ಮೈನಸ್ ಆಗಿಬಿಡ್ತದೆ. ಹೆಂಗಾಗ್ತದೆ? 2 3 6 4 1 4 -6ದೊಳಗೆ ಹೋಗ್ತಾರೆ -2 8 ಆಯ್ತು. ಅದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ ಏನಾಯ್ತು? -1/4. 2 + -1/4. ಈಗ 2ರೊಳಗೆ 1/4 ಕಡಿಬೇಕಾಯ್ತು. ಒಂದು ಕೈಗಡ ತೊಗೊಂಡಾಗ 1 ಉಳಿತು. 4ರಾಗ 1 ಕಳೆದು ಬಿಡ್ರಿ, 3 ಇಟ್ಬಿಡ್ರಿ. ಇದ್ರ ಉತ್ತರ ಆಯ್ತು. ಇದನ್ನು ಇನ್ನೊಂದು ರೀತಿ ಒಳಗೆ ನೋಡಿ. 6.12 -4.34 ಇವಿತ ನಿಮಗೆ. ಈಗ ನೋಡಿ 6.5 ಮೈನಸ್ ಇದನ್ನು ದಶಮಾಂಶ ಮಾಡ್ಕೊಂಡು ಬಿಡ್ರಿ. 6.5 -4.75 0 ಇಟ್ಕೋರಿ. ಕಳೀರಿ. ಈಗ 10ರಾಗ 5 ಆದ್ರೆ 5 ಎಲ್ಲ ಬಂತು 1. 15ರಾಗ 8 ಆದ್ರೆ 7. 15ರಾಗ 8 ಆದ್ರೆ 7 ಎಲ್ಲ ಬಂತು 1. 6ರಾಗ 5 ಆದ್ರೆ ಏನು? ಕಳಿಬೇಕು. 6ರಾಗ 5 ಆದರೆ ಎಷ್ಟು? 1. 1.75 ಆಯ್ತು. 1.75 ಮೀನ್ಸ್ ಏನು? 1.75 ಮ್ಯಾಲೆ ಇಡ್ರಿ. ತಳಗಿದ್ರ ಸ್ಥಾನ 100 ಕೊಡ್ರಿ. ನೋಡಿ 75 1 75 3 25 4 ಬರೋಬ್ಬರಿ ಆನ್ಸರ್ 1.34. ನೋಡಿ ಹಿಂಗೂ ಮಾಡ್ಬೋದು. ಈತಲ್ಲ 1.75 ಅಂದ್ರೂ ಒಂದೇ, 1.34 ಅಂದ್ರೂ ಒಂದೇ. ನೀವು ಹಿಂಗೆ ಗಣಿತಗಳನ್ನು ಕಲಿಬೇಕಾಗ್ತದೆ. ಯಾಕಂದ್ರೆ ಗಣಿತ ಅಂದರೆ ಏನು? ಯಾವ ಬೇಕಾದ ರೀತಿಯಿಂದ ಗಣಿತಗಳನ್ನು ನೀವು ಕಲಿಬೋದು, ಮಾಡ್ಬೋದು. ನಿಮ್ಗೆ ಗುರುತಿರ್ಬೇಕಷ್ಟೇ ರೀತಿ. ತಿಳಿತಲ್ಲ? ಇದು ಹಿಂಗೂ ಮಾಡ್ಬೋದು. 6.12 6.5 4.34 4.75. ನಿಮ್ಮ ದಶಮಾಂಶಗಳನ್ನು ಭಿನ್ನ ರಾಶಿಯನ್ನು ದಶಮಾಂಶ ಮಾಡೋದು ಬಂತಂದ್ರೆ ಇದು ಉತ್ತರ ಭಾಳ ಸರಳ. ನೋಡಿ ಇದನ್ನು ಹಿಂಗೆ ಮಾಡ್ಬೇಕು. ಭಿನ್ನ ರಾಶಿ ಒಂದು ಮಾದರಿ ಕೊಟ್ಟು ಇದನ್ನು ಮಾಡಿ ನೋಡ್ರಿ ನೀವು ಎಷ್ಟು ಮಜಾ ಬರ್ತದಂತ. ಭಾರಿ ಚಂದ. ದಶಮಾಂಶದಾಗ ಮಾಡ್ರಿ, ಭಿನ್ನ ರಾಶಿಯಾಗ ಮಾಡ್ರಿ.
ಮಾಡೋದಾದ್ರೆ ನಾ ತಿಳಿಸ್ತೀನಿ. ಓಕೆ, ಟೈಮ್ ಆಗ್ಯದ, ಓವರ್ ಆಗ್ಯದ. ನಿಮ್ದು ಆಗಿತ್ತು ಅಂದರೆ ನೀವು ಓಪನ್ ಮಾಡಿ ನೋಡಿ. 7 -4 ಮಧ್ಯಂತರ ಚಿಹ್ನೆ 1/5 -3/4 ತಿಳಿತಲ್ಲ. 7 4 ಕಳೆದ್ರೆ 3, ಮಧ್ಯಂತರ ಚಿಹ್ನೆ ಪ್ಲಸ್ 4 1 4, 5 3 15 ಡಿವೈಡೆಡ್ ಬೈ 4 5 20. 15ರಾಗ 4 ಕಳೆದ್ರೆ -11 20 -11 20 ಇಲ್ಲಿ 3 ಪ್ಲಸ್ -11 20 ಹೆಂಗೆ ಕಡಿಬೇಕು? ಇದ್ರಾಗ ಒಂದು ಕೈಗಡೆ ತಗೋರಿ, 2 2 ಪ್ಲಸ್ 20ರಾಗ 11 ಕಳೀರಿ 9 20 9 20. ಉತ್ತರದಾಗ ಏನು ಮಾಡಬೇಕು? ಪ್ಲಸ್ ತೆಗೆದ್ಬಿಡ್ರಿ. 2.9 20 ಬರಲಿ. ಹಿಂಗಿರ್ತಾವ ಗಣಿತವು. ಆಮೇಲೆ ಈಗ ನಾವು ಇದನ್ನು ಭಿನ್ನ ರಾಶಿಗಳಿಗೆ ಹೆಂಗೆ ಮಾಡೋದು? ಸರ್ ಇದೆಲ್ಲ ಕರೆಕ್ಟ್ ದಶಮಾಂಶ ಮಾಡಿ ತೋರಿಸ್ರಿ. ದಶಮಾಂಶ ಆಗ್ತದಿಲ್ಲ ನೋಡಿ. 7.2 5 2 10. ಇದು 4.75 4.75 ಒಂದು 0 ತಗೋರಿ, ಕಳೀರಿ. 10ರಾಗ 5 ಆದ್ರೆ 5, ಕೈಲ ಬಂತು 1. 12ರಾಗ 8 ಆದ್ರೆ 4, ಕೈಲ ಬಂತು 1. 7ರಾಗ 5 ಆದರೆ 2. 2.9 40 ಬರಬೇಕು. ಈಗ 2 ಹೊರಗೆ ಇಡ್ರಿ, 45 ಇಲ್ಲಿ ಇಡ್ರಿ, ತಳಗೆ 100 ಇಡ್ರಿ. ಯಾಕಂದ್ರೆ 2 ಸ್ಥಾನದ ಇಲ್ಲಿ ನೋಡಿ. 5 9 5 20 ಬರೋಬ್ಬರಿ 2.9 20. ನೀವು ಇಂಥ ಗಣಿತಗಳನ್ನು ನೀವು ಏನಾರ ಬೇಸಿಕ್ ನೀವು ಇದನ್ನು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸರಳೀಕರಣಗಳು ಭಾಳ ಸರಳ ಆಗ್ತಾವೆ. ಅದಕ್ಕೆ ನಾ ಹೇಳೀನಿ, ಈ ಗಣಿತಗಳನ್ನು ಭಾಳ ಕೇರ್ಫುಲಿಯಾಗಿ ನೋಡ್ಕೊಡ್ರಿ. ಯಾಕಂದ್ರೆ ನಾವು ಭಾಳ ಪೇಷನ್ಸ್ದಿಂದ ಕಲಿಸ್ಬೇಕಾಗ್ತದೆ. ಸ್ವಲ್ಪ ತಪ್ಪಿರ್ತಾವೆ, ಏನು ತಪ್ಪಿದ್ರೆ ತಿದ್ಕೋರಿ. ತಪ್ಪೇ ಕಲಿಸ್ಯಾರ ಅಂತ ಅರ್ಥ ಮಾಡ್ಕೋಬಾರ್ದು ನೋಡಿ. ಇಂಥ ಮೆಥಡ್ ಗಣಿತಗಳು ನಿಮಗೆ ಭಾಳ ICSE ಸಿಲೆಬಸ್ನಾಗ ಇರ್ತಾವೆ. ಇದನ್ನಲ್ಲ ನೀವು ಮತ್ತೆ ನಿಮಗೆ ಹೆಚ್ಚಿನ ಅಭ್ಯಾಸಗಳನ್ನು ನಾವು ಹಾಕಿರ್ತೀವಿ. ಲಕ್ಷ ಕೊಟ್ಟು ಫೇರ್ದಾಗ ಬರ್ಕೋರಿ ನೋಡ್ರಿ. ಹೆಂಗೆ ವೇಗವಾಗಿ ಮಾಡ್ಬೇಕು ಅನ್ನೋದು ನಾ ಎಲ್ಲ ತಿಳಿಸೋನು. ಮುಂದೆ ನಿಮಗೆ ಭಾಗಾಕಾರ ಕ್ರಿಯೆಗಳು ಬರ್ತಾವೆ, ಭಾಳ ಹುಷಾರು ಮಾಡಿರಿ.